ಹಿಂದಿನ ದಿನಗಳಲ್ಲಿ ಕುಡಿಯುವುದು ತಪ್ಪು ಎಂದು ಹೇಳುತ್ತಿದ್ದರು. ಈಗ ಕುಡಿಯದಿರುವವರನ್ನು ನೋಡಿ ಬಾಳಲು ತಿಳಿಯದವರು ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ದೀನರಾಗಿ ಬಾಳುವುದು ಗೌರವಕ್ಕೆ ಕಾರಣವಾಗಿತ್ತು. ಈಗ ದೀನತೆಯಿಂದಿರುವವರನ್ನು ಮೂಢರೆಂದು ಕರೆಯುತ್ತಾರೆ. ಹಿಂದಿನ ಕಾಲದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳುವುದನ್ನು ದುರಾಶೆ ಎಂಬುದಾಗಿ ಹೇಳುತ್ತಿದ್ದರು. ಇಂದಿನ ದಿನಗಳಲ್ಲಿ ವಸ್ತುಗಳನ್ನು ಕೊಳ್ಳುವುದು ಹೆಮ್ಮೆಯಾಗಿದೆ. ಹಿಂದಿನ ದಿನಗಳಲ್ಲಿ ಕಾನೂನನ್ನು ಅನುಸರಿಸದೆ ಹೋದರೆ ಅದು ತಪ್ಪು ಎಂದು ಹೇಳುತ್ತಿದ್ದರು. ಈಗ ಅದು ನಮ್ಮ ಸ್ವಾತಂತ್ರ್ಯ ಎಂದು ಹೇಳುತ್ತಾರೆ. ಅಂದು ಯಥಾರ್ಥರಾಗಿ ದುಡಿದವರನ್ನು ಹೊಗಳುತ್ತಿದ್ದರು. ದುಡಿಯದೆ ಉನ್ನತ ಸ್ಥಿತಿಗೆ ಬಂದವರನ್ನು ಶಪಿಸುತ್ತಿದ್ದರು. ಈಗ ದುಡಿಯದ ಮೇಲಕ್ಕೆ ಬರುವುದು ಸಾಮರ್ಥ್ಯ ಅನ್ನುತ್ತಾರೆ. ಹಿಂದಿನ ದಿನಗಳಲ್ಲಿ ಮನುಷ್ಯನು ಸಂತೋಷವನ್ನು ತನ್ನೊಳಗೆ ಹುಡುಕುತ್ತಿದ್ದನು. ಸಂತೋಷವನ್ನು ಹೊರಗಡೆ ಹುಡುಕುವುದು ತಪ್ಪೆಂದು ಹೇಳುತ್ತಿದ್ದರು. ಇಂದು ಹೊರಗೆ ಸಂತೋಷವನ್ನು ಹುಡುಕಿ ಹೋಗುವುದೇ ಸರಿ ಎಂದು ಹೇಳುತ್ತಾರೆ. ಹಿಂದಿನ ಕಾಲಕ್ಕಿಂತ ಈಗಿನ ಕಾಲದ ಜನರ ಆಲೋಚನೆಗಳು, ಮನಸ್ಸಿನ ಭಾವನೆಗಳು ಬಹಳಷ್ಟು ಅದಲು ಬದಲಾಗಿದೆ. ಆ ದಿನಗಳಲ್ಲಿ ದೇವರ ಎದುರಿನಲ್ಲಿ ತಮ್ಮನ್ನು ಒಳ್ಳೆಯವರಾಗಿ ತೋರಿಸಿಕೊಳ್ಳಲು ಜನರು ಪ್ರಯತ್ನಿಸಿದರೆ, ಇಂದು ಲೋಕದ ಎದುರಿನಲ್ಲಿ ತಾವು ಒಳ್ಳೆಯವರು ಎಂದು ತೋರಿಸಿಕೊಳ್ಳಲು ಜನರು ಬಯಸುತ್ತಾರೆ. ಆದರೆ ಲೋಕವು, ಲೋಕದ ವಿಚಾರಗಳು ಒಂದು ದಿನ ಲಯವಾಗಿ ಹೋಗುತ್ತದೆ ಎಂಬ ಸತ್ಯವನ್ನು ನಾವು ಅರಿಯಲಾರೆವು. ಇಂಥ ತಪ್ಪಾದ ಬದಲಾವಣೆಗಳು ಮನುಷ್ಯನು ಕೆಟ್ಟು ಹೋಗುವುದಕ್ಕೂ ಕಳವಳದಿಂದ ಕಣ್ಣೀರನ್ನು ಸುರಿಸುವುದಕ್ಕೂ ಕಾರಣವಾಗಿದೆ. ಇದನ್ನು ಹೋಗಲಾಡಿಸುವುದಕ್ಕೆ ಜನರಲ್ಲಿ ದೇವರ ಮೇಲಿನ ನಂಬಿಕೆಯನ್ನು ಹುಟ್ಟಿಸಬೇಕು. ದೇವರನ್ನು ಮೆಚ್ಚಿಸಲು ಮನುಷ್ಯನು ಪ್ರಯತ್ನಿಸಬೇಕು. ದೇವರನ್ನು ಹೇಗೆ ಮೆಚ್ಚಿಸುವುದು? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂದು ಬೈಬಲ್ ಹೇಳುತ್ತದೆ. ಆದ ಕಾರಣ ದೇವರನ್ನು ನಂಬಿ ಒಳ್ಳೆಯದನ್ನು ಮಾಡೋಣ. ಮನುಷ್ಯರು ಕೆಟ್ಟು ಹೋಗುವುದನ್ನು ತಪ್ಪಿಸೋಣವೇ?